ಪ್ರೆಷರ್ ದಿಢೀರಂತ ಜಾಸ್ತಿ ಆಗಿದೆ. ಲಾಸ್ಟ್ ಬ್ಲಾಸ್ಟ್ ನ ಹೀಟ್ ಇಂದ ಆಗಿದೆ ಅನ್ಸುತ್ತೆ. ಆ ರಿಫೈನರಿ ಟೆಕ್ನಿಷಿಯನ್ ಗಂತೂ ಹತ್ರ ಹೋಗಕ್ಕೆ ಆಗ್ತಿಲ್ಲ. ಅವರೆಲ್ಲೂ ಇದ್ದಾರೆ. ಆಗೋ ಅಲ್ಲಿ ಟ್ಯಾಂಕರ್ ಡ್ರೈವರ್ಸ್ ಇಲ್ಲಿ ಕಂಡೀಷನ್ ತುಂಬಾ ಕ್ರಿಟಿಕಲ್. ಟ್ಯಾಂಕರ್ ಪ್ರೆಷರ್ ಗೇಜ್ ಗೊತ್ತಾಗಬೇಕು. ಮೀಟರ್ ಡೀಟೇಲ್ಸ್ ಕಾಣಿಸ್ತಿಲ್ಲ. ಅವ್ರ ಬಗ್ಗೆ ಗೊತ್ತಾಗೋದು. ಕಮಿಷನರ್ ಕರಿ ಸರ್. ಶಾಜಾನ್ ಸೆಕೆಂಡ್ ಯೂನಿಟ್ ಬರಕ್ಕೆ ಹೇಳು. ತುಂಬಾ ನೀರು ಹಾಕಿದ್ರೆ ಕೂಲ್ ಮಾಡಕ್ಕೆ. ಓಕೆ ಸರ್. ಹೋಗಿ. ಟ್ಯಾಂಕರ್ ಅಲ್ಲಿ ಫ್ಲೋ ಫಾರ್ಮ್ ಆಗಿದೆ ಅನ್ಸುತ್ತೆ. ಪ್ರೆಷರ್ ಜಾಸ್ತಿ ಆಗಿ ಇದನ್ನ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಹೊಸ ಬ್ಲಾಸ್ಟರ್ಸ್ ಫಾರ್ಮ್ ಆಗುತ್ತೆ. ಅಷ್ಟೇ ಅಲ್ಲ ಹಿಂದೆ ಪ್ಲೇಟ್ ಕೂಡ ರಿಮೂವ್ ಆಗ್ಬೋದು. ವಿಜಯ್ ಇನ್ನೂ ಪ್ರೆಷರ್ ಬಿಲ್ಡ್ ಆದ್ರೆ ಇನ್ ಸೆಕೆಂಡ್ಸ್ ಅದು ಬ್ಲಾಸ್ಟ್ ಆಗ್ಬೋದು. ಅದು ಮೌಂಟೇನ್ ಆಗಿದೆ. ಪ್ರೆಷರ್ ಹ್ಯಾಂಡಲ್ ಮಾಡಬೇಕು. ಹೇಗದು? ಅದರಲ್ಲಿರೋ ಪ್ರೆಷರ್ ಪಾಯಿಂಟ್ ಅಲ್ಲಿ 60 ಕ್ಯೂಬಿಕ್ ವಾಲ್ಯೂಮ್ ಪ್ರೆಷರ್ ಕಡಿಮೆ ಮಾಡಬೇಕು. ಪ್ರೆಷರ್ ವಾಲ್ಯೂಮ್ ರಿಲೀಸ್ ಮಾಡಬೇಕು. ಬಟ್ ಇಟ್ ಇಸ್ ಡೇಂಜರಸ್. ಪ್ರೆಷರ್ ಗೇಜ್ ಇನ್ ವೇರಿಯೇಷನ್ ಒಳ್ಳೆ ಬಾಯ್ಲ್ ಬಾಯ್ಲ್ ಮಾಡುತ್ತೆ. ಇಟ್ ಮೈಟ್ ಬ್ಲಾಸ್ಟ್ 60 ಕ್ಯೂಬಿಕ್ ವಾಲ್ಯೂಮ್. ವಿಜಯ್ ನೋ ವಿಜಯ್ ನಿಲ್ಲು. ವಿಜಯ್ ನನ್ನ ಮಾತು ಕೇಳು. ವಿಜಯ್ ವಿಜಯ್ ಹತ್ರ ಹೋಗಬೇಡ. ವಿಜಯ್ ವಿಜಯ್ ನೋ. ಸೆಕೆಂಡ್ ಯೂನಿಟ್ ಬಂತು. ಹಾಗಾದ್ರೆ ಹೋಗಿ ಕೆಲಸ ಮಾಡೋ ಬೇಗ. ಅದು ನೋಡ್ದ ಮೀಟ್ರಿನ ಕನೆಕ್ಟಿಂಗ್ ಪೈಪ್ ನ ಪ್ರಾಪರ್ ಆಗಿ ಅವ್ರು ಫಿಟ್ ಮಾಡಿಲ್ಲ. ಯೂಸ್ಲೆಸ್ ಗಳು ಎಷ್ಟು ಕೇರ್ಲೆಸ್ ಆಗಿ ಕೆಲಸ ಮಾಡಿದ್ದಾರೆ. ಇಲ್ಲಾಂದ್ರೆ ಅದು ಚಾರ್ಸಿಯಿಂದ ಬಿಚ್ಕೊಂತಾನೆ ಇರ್ಲಿಲ್ಲ. ಸೇಫ್ಟಿ ಬಗ್ಗೆ ಏನು ಕನ್ಸರ್ನ್ ಇಲ್ದಿರ ಇಡಿಯಟ್ಸ್. ಸರ್, ಈಗ ಜೈಲಿನ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಯಾರೋ ಬೇಡದಿದ್ದ ಕಾರಣಕ್ಕೆ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಿದ್ದಾರೆ. ಅದನ್ನ ಮಾಡೋದಕ್ಕೆ ತುಂಬಾ ಜನ ಇದ್ದಾರೆ. ಅಲ್ಲೊಬ್ಳು ಹೆಂಗ್ಸ್ ನೋಡಿದ್ರಲ್ಲ, ಆ ಹೆಂಗ್ಸ್ ಮನೆಗೆ ಹೋಗಿ ಅವ್ರನ್ನ ಭಯಪಡಿಸಿ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಸರ್. ಯಾರೋ ಬೇಕು ಅಂತ ಮಾಡ್ತಿರೋದು ಸರ್ ಇದು. ವಿಜಯ್, ಹಾಸ್ಪಿಟಲಲ್ಲಿದ್ದ ಟ್ಯಾಂಕ್ ಡ್ರೈವರ್ಸ್ ಮಿಸ್ಸಿಂಗ್ ಆಗಿದ್ದಾರೆ. ಆಕ್ಸಿಡೆಂಟ್ ಕೇಸ್ ಅನ್ನೋದ್ರಿಂದ ಭಯ ಬಂದು ಓಡೋಗಿರ್ತಾರೆ. ಇದ್ರೂ ರಿಫೈನರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ.
ಮೀಟ್ರಿನ ಕನೆಕ್ಟಿಂಗ್ ಪೈಪ್ ನ ಪ್ರಾಪರ್ ಆಗಿ ಅವ್ರು ಫಿಟ್ ಮಾಡಿಲ್ಲ. ಯಾರೋ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸರ್. ಟ್ಯಾಂಕರ್ ಡ್ರೈವರ್ಸ್ ಮಿಸ್ಸಿಂಗ್ ಆಗಿದ್ದಾರೆ. ತೆಗಿಯೋ, ಬಂದು ಬಾಗಿಲು ತೆಗಿಯೋ. ನನ್ ಮಗನ್ಗೇನಾದ್ರೂ ಆದ್ರೆ ನಾನು ಇಲ್ಲ ನೇಣ ಹಾಕೊಂಡ್ ಸತ್ತು ಹೋಗ್ತೀನಿ. ಮೇಡಮ್, ಈ ಟ್ಯಾಂಕರ್ ಬಿದ್ದಿರೋದಲ್ಲ, ಯಾರೋ ಬೀಳ್ಸಿರೋದು. ಫಸ್ಟ್ ಬ್ಲಾಸ್ಟ್ ಅಲ್ಲಿ 20% ಗ್ಯಾಸ್ ಮಾತ್ರ ಖಾಲಿಯಾಗಿದೆ. 50 ಕ್ಯೂಬಿಕ್ ವಾಲ್ಯೂಮ್ ಇರೋ ಟ್ಯಾಂಕರ್ ಬಿದ್ದು ಹೋಗಿದೆ. ಸಿಟಿನೇ ಸುಟ್ಟು ಬೂದಿಯಾಗೋದಕ್ಕೆ ಇಷ್ಟು ಸಾಕು. ಇಟ್ಸ್ ಎ ಸೆಟಪ್, ಎ ಕಾನ್ಸ್ಪಿರಸಿ. ಇದೆಲ್ಲ ಕನೆಕ್ಟೆಡ್. ಲಾರಿ ಅಪಘಾತ, ಅದು ಸಂಭವಿಸಿರೋ ರೀತಿ, ನಮ್ಮ ಹತ್ರ ಆಚಾರ್ಯ ಹೇಳಿರುವಂತ ಡೀಟೇಲ್ಸ್, ಮತ್ತೆ ಈಗ ಜೈಲಲ್ಲಿ ನಡೀತಾ ಇರುವಂತಹ ಗಲಾಟೆ, ಬಿಡದೆ ನ್ಯೂಸ್ ಚಾನೆಲ್ ಅಲ್ಲಿ ಬರ್ತಾ ಇರುವಂತಹ ಸುದ್ದಿ, ಅದಲ್ಲದೆ ಖೈದಿಗಳ ಕುಟುಂಬದವರು ಅಲ್ಲಿಗೆ ಬಂದಿರೋದು, ಎಲ್ಲಾನು ಪ್ಲಾನ್. ಇದು ಕ್ಲಿಯರ್ ಆಗಿ ಮಾಡಿರುವಂತ ಪ್ಲಾನ್. ಮಿಕ್ಸಿಯಲ್ಲಿ ಸ್ವಲ್ಪ ಗಲೀಜಿದೆ, ಕ್ಯಾನ್ಸರ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಆ ಕಾರಲ್ಲಿರೋ ಹುಡುಗಿ ನೋಡಿದ್ರ, ನಮ್ಮನ್ನು ಕಾಪಾಡೋದಕ್ಕೆ ನಿಮ್ಗೆ ಯೂನಿಫಾರ್ಮ್ ನ ಕೊಟ್ಟಿದ್ದಾರೆ. ನನ್ನ ಹತ್ರನೇ ಹೊತ್ತಿಸ್ಬಿಡ್ತೀನಿ. ನಾನು ಏನು ಗೊತ್ತಿಲ್ಲದೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ದಯವಿಟ್ಟು ಕಾಪಾಡಿ, ನಾನು ನಿಮ್ ಕಾಲ್ ಹಿಡಿದು ಬೇಡ್ಕೋತೀನಿ. ನೀವು ಹೇಳಿದ್ದನ್ನ ಪ್ರೂವ್ ಮಾಡೋಕೆ ಏನಾದ್ರೂ ಆಧಾರ ಇದೆಯಾ? ಸರ್, ಟ್ಯಾಂಕರ್ ಡ್ರೈವರ್ಸ್ ಹಾಸ್ಪಿಟ್ಲಿಂದ ಮಿಸ್ ಆಗಿದ್ದಾರೆ. ರಿಫೈನರಿಯಿಂದ ಕಳ್ಸಿರೋ ಡ್ರೈವರ್ಸ್ ಇವರಲ್ಲ. ರಿಫೈನರಿ ಅಥಾರಿಟೀಸ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದು ಮಾತ್ರ ಅಲ್ಲ ಸರ್, ಆ ವ್ಯಕ್ತಿ ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋಗಿದ್ದು, ಮಗಳ ರಿಪೋರ್ಟ್ ತಗೊಂಡಿದ್ದು ಎಲ್ಲ ಸುಳ್ಳು ಸರ್. ಇನ್ಫ್ಯಾಕ್ಟ್ ರೊಟೀನ್ ಚೆಕಪ್ ಮಾತ್ರ ನಡೆದಿದೆ. ಜೈಲು ವಾರ್ಡನ್ಗೂ ಇದ್ರಲ್ಲಿ ಅನುಮಾನ ಇದೆ. ಸರ್, ಈ ತರ ಒಂದು ಘಟನೆ ನಡೆಯುತ್ತಂತ ತುಂಬಾ ಕೈದಿಗಳಿಗೆ ಮೊದಲೇ ಗೊತ್ತಿತ್ತು ಸರ್. ಜೈಲ್ನ ಸೂಪರ್ವೈಸರೇ ಇನ್ಫಾರ್ಮೇಶನ್ ನಮ್ಗೆ ಕೊಟ್ಟಿದ್ದು ಸರ್. ಯಾರೋ ಒಬ್ಬ ಅತಿ ಬುದ್ಧಿ ಇರೋನೇ ಇದ್ರ ಹಿಂದೆ ನಿಂತ್ಕೊಂಡು ಪ್ಲಾನ್ ಮಾಡಿದಾನೆ ಸರ್. ಇವಾಗಿರೋ ಸಮಸ್ಯೆ ಏನಂದ್ರೆ ಕೈದಿಗಳು ತಪ್ಪಿಸ್ಕೊಳ್ದೆ ಅವರನ್ನ ಸೇಫ್ ಮಾಡೋದು ಹೇಗೆ ಅಂತ ಸರ್. ಸರ್, ಇದರಲ್ಲಿ ನೀವು ಡೌಟ್ ಬೀಳೋದು ಬೇಡ ಸರ್. ಜೈಲಲ್ಲಿರುವಂತ ಒಬ್ಬ VIP ಇಲ್ಲ ದೊಡ್ಡ ಪ್ರೊಫೈಲ್ ಇರುವಂತ ವ್ಯಕ್ತಿ ರಕ್ಷಣೆ ಮಾಡೋದಕ್ಕೋಸ್ಕರ ಒಂದು ಸ್ಯಾಬೋಟೇಜ್ ಪ್ಲಾನ್. ಜೈಲ್ ರೆಕಾರ್ಡ್ಸ್ ಹಿಡ್ಕೊಂಡು ಇದನ್ನ ಯಾರು ಮಾಡಿದ್ದು ಕಂಡು ಹಿಡಿಬೋದಾ? ಹಾಗಲ್ಲ ಸರ್, ಈ ಜೈಲಲ್ಲಿರೋ 400 ಜನರಲ್ಲಿ ಯಾರು ಬೇಕಂದ್ರೂ ಈ ಪ್ರಯತ್ನ ಮಾಡಿರ್ಬೋದು. ಇಂಥವನೇ ಅಂತ ನಾವು ಈ ಸಂದರ್ಭದಲ್ಲಿ ಖಚಿತವಾಗಿ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಹತ್ರ ಯಾವುದೇ ಎವಿಡೆನ್ಸ್, ಇಂಟೆಲಿಜೆಂಟ್ ರಿಪೋರ್ಟ್ ಯಾವುದೂ ಇಲ್ಲ. ಹಾಗಾಗಿ ಜೈಲಲ್ಲಿರೋ ಎಲ್ಲರೂ ಕೂಡ ನಮ್ಗೆ ಈಕ್ವಲ್ ಸಸ್ಪೆಕ್ಟ್ಸೇ. ಅವ್ರನ್ನ ಕಾಪಾಡೋದಾದ್ರೆ ನಿಮ್ಮ ಮೋಡ್ ಆಫ್ ಆಪರೇಷನ್ ಏನು? ಸರ್, ಇಲ್ಲಿರೋ ಸಿಚುಯೇಷನ್ ಅಲ್ಲಿ ಜೈಲಲ್ಲಿರೋ ಕೈದಿಗಳನ್ನ ಶಿಫ್ಟ್ ಮಾಡೋದು ಬಿಟ್ರೆ ಬೇರೆ ಯಾವ ಆಪ್ಷನ್ ಇಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಅವರ ಉದ್ದೇಶ ಶಿಫ್ಟ್ ಮಾಡೋದು ಮಾತ್ರ ಆಗಿದೆ. ಒಂದು, ಶಿಫ್ಟ್ ಮಾಡೋ ದಾರಿಯಲ್ಲಿ ಏನಾದ್ರೂ ಪ್ಲಾನ್ ಇರ್ಬೋದು, ಇಲ್ಲ ಶಿಫ್ಟ್ ಮಾಡೋ ಆ ಶೆಲ್ಟರ್ ಅಲ್ಲಿ ಏನಾದ್ರೂ ಇರ್ಬೋದು. ಈ ತರ ಸಿಚುವೇಶನ್ ಅಲ್ಲಿ ಜೈಲಿನ ಶಿಫ್ಟ್ ಮಾಡೋದ್ ಬಿಟ್ಟು ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಅಲ್ವಾ? ಆದ್ರೆ ಇದನ್ನೆಲ್ಲ ಮೀರಿ ಜೈಲಲ್ಲಿರೋರ್ನ ಕಾಪಾಡೋಕ್ ನೋಡಿದ್ರೆ ಅದನ್ನ ನಾವು ನೋಡ್ಕೊಳ್ಳೋಣ. ಸರ್, ಮ್ಯಾಜಿಸ್ಟ್ರೇಟ್ ಇಂದ ಅಪ್ರೂವಲ್ ಬಂತಲ್ಲ, ಜೈಲಿನ ಶಿಫ್ಟ್ ಮಾಡಕ್ಕೆ ರೆಡಿಯಾಗಿ. ಸರ್, ನೋ ಸರ್, ಅದು ತಪ್ಪಾಗುತ್ತೆ. ವಾಯ್? ಆ ಗ್ರೂಪ್ ಅವ್ರು ಮಾಡಿರೋ ಪ್ಲಾನ್ ಚಿಕ್ಕದಾಗಿಲ್ಲ. ದೇ ಹ್ಯಾವ್ ಬಿಗ್ಗರ್ ಇಂಟೆನ್ಷನ್ಸ್. ಅರ್ಥ ಆಗ್ತಾ ಇಲ್ಲ. ಇಷ್ಟು ನೀಟಾಗಿ ಪ್ಲಾನ್ ಮಾಡಿರೋರು ಶಿಫ್ಟ್ ಮಾಡೋ ರೂಟ್ ಅಲ್ಲಿ ಶೆಲ್ಟರ್ ಅಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಮತ್ತೆ ಇಂಥ ಸಿಚುವೇಶನ್ ಅಲ್ಲಿ ನಾವು ತುಂಬಾ ಫೋರ್ಸ್ ಬಳಸ್ತೀವಿ ಅಂತ ಅವರಿಗೆ ಗೊತ್ತು ಸರ್. ಸೊ ಅವ್ರು ನಮ್ಮ ಪೊಲೀಸ್ ಫೋರ್ಸ್ ವೀಕ್ ಆದ್ಮೇಲೆ ದಾಳಿ ಮಾಡೋದಕ್ಕೆ ತಯಾರಿ ಮಾಡ್ಕೋತಾರೆ ಸರ್. ಹಾಗಾಗಿ ಗ್ಯಾಸ್ ಸ್ಪ್ರೆಡ್ ಆಗಿರೋ ಈ ಝೋನ್ ಅಲ್ಲಿ ಅವರು ಎಲ್ಲಿ ಬೇಕಾದ್ರೂ ಅಟ್ಯಾಕ್ ಮಾಡ್ತಾರೆ. ಆಮೇಲೆ ನಾವು ಅವ್ರನ್ನ ತಿರುಗಿಸಿ ಹೊಡೆತೀವಿ ತಾನೆ. ಎಕ್ಸಾಕ್ಟ್ಲಿ. ಆ ನಿಮಿಷ, ಆ 1 ಸೆಕೆಂಡ್ ಸಾಕು ಅವ್ರು ನಮ್ಮನ್ನ ಹೊಡೆದಾಕೋಕೆ. ಹೇಗೆ? ಅವನು ಗ್ಯಾಸ್ ಸ್ಪ್ರೆಡ್ ಆಗಿರೋ ಏರಿಯಾಗೆ ಬೆಂಕಿ ಹಚ್ತಾನೆ, ವಿಚ್ ವಿಲ್ ಬಿ ಬಿಗ್ಗರ್ ದೆನ್ ಎ ಬಾಂಬ್ ಎಕ್ಸ್ಪ್ಲೋಷನ್. ಈ ಭೂಮಿ ಮೇಲಿರೋ ಎಲ್ಲ ಫೋರ್ಸ್ಗಳು ಬಂದ್ರೂ ಕೂಡ ಅಲ್ಲಿ ಹೋಗಿ ಅದನ್ನ ನಿಲ್ಸೋಕ್ ನೋಡ್ತಾರೆ. ಆ ಒಂದು ಮೂಮೆಂಟ್ ಅಲ್ಲಿ ಅವನು ತಪ್ಪಿಸ್ಕೋತಾನೆ. ಸೊ ಜೈಲ್ ಶಿಫ್ಟಿಂಗ್ ಇಸ್ ಮೋರ್ ಡೇಂಜರಸ್. ಮತ್ತೆ
ಮತ್ತಿನ್ನೇನು ಮಾಡ್ಬೇಕು? ಸರ್, ನಾನು ರಿಫೈನರಿ ಟೆಕ್ನಿಷಿಯನ್ ಜೊತೆ ಡಿಸ್ಕಸ್ ಮಾಡಬೇಕು. ಕಮಲ್, ಒಂದ್ ನಿಮಿಷ. ಎಸ್. ಆಫ್ ದ ಬುಕ್ ಪ್ರಾಸೆಸ್. ನಾವು ರೀಫಿಲಿಂಗ್ ವೆಹಿಕಲ್ಗೆ ಕಾಯ್ದೇನೆ ಲೋಕಲ್ ಎಕ್ವಿಪ್ಮೆಂಟ್ಸ್ ಗಳನ್ನ ಉಪಯೋಗಿಸಿಕೊಂಡು ಈ ಟ್ಯಾಂಕರ್ ಅಲ್ಲಿರೋ LPG ನ ಇನ್ನೊಂದು ಟ್ಯಾಂಕರ್ಗೆ ತುಂಬಿಸ್ಬೇಕು. ಓಕೆ, ಈ ತರ ಆಪ್ಷನ್ ಇದ್ರೂ ಕೂಡ ಇನ್ನು ಯಾಕೆ ಅದನ್ನ ನೀವು ಮಾಡಿಲ್ಲ? ಸರ್, ಅದು ರಿಸ್ಕು. ಲೈಸೆನ್ಸ್ಡ್ ಆಪರೇಷನ್ ಇಲ್ಲ ಅಂದ್ರೆ ಅಪಾಯ ಜಾಸ್ತಿ. ಓಕೆ, ಈ ಆಪರೇಷನ್ ನಡೆದ್ರೆ ಆರ್ ಯು ಕಾನ್ಫಿಡೆಂಟ್? ಒಬ್ಬ ರಿಫೈನರಿ ಟೆಕ್ನಿಷಿಯನ್ ಆಗಿ ಕೆಲಸನ ನಿಮ್ ಕೈಯಿಂದ ಮಾಡೋಕೆ ಸಾಧ್ಯನಾ? ಸರ್, ಅದು ರಿಸ್ಕು. ರಿಸ್ಕ್ ಹೌದು ಅಲ್ವೋ ಅಂತ ಕೇಳಿಲ್ಲ, ಇದು ನಿಮ್ ಕೈಲಾಗುತ್ತ ಅಂತ ಕೇಳಿದೆ. ಸರ್, ಅದು ಸರ್, ನಾನು ಮಾಡ್ತೀನಿ. ಐಲ್ ಡೂ ಇಟ್. ಬೇಡ ವಿಜಯ್, ಇದು ರಿಸ್ಕ್ ತಗೊಳ್ಳೋ ಸಿಚುವೇಶನ್ ಅಲ್ಲ. 400 ಜನ ಕೈದಿಗಳನ್ನ ಉಳಿಸೋ ಅಂತ ಒಂದು ಸಿಚುವೇಶನ್. ಆದ್ರೆ ಸರ್, ಇನ್ನೊಂದು ಬ್ಲಾಸ್ಟ್ ಆದ್ರೆ ಅದು ಎಷ್ಟು ದೊಡ್ಡದಾಗಿರುತ್ತಂತ ಗೊತ್ತಿಲ್ಲ ಸರ್. ನಾವು ಇಷ್ಟೊಂದು ಕಷ್ಟಪಟ್ಟು ಈ ಮಿಷನ್ ಇಲ್ಲಿವರೆಗೂ ತಂದಿದ್ದೀವಿ ಸರ್. ಈ ಕೈ ಬಿಟ್ಬಿಟ್ರೆ ಹೇಗೆ ಸರ್? ವಿಜಯ್, ಇಲ್ಲಿವರೆಗೂ ನೀವು ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಅದಕ್ಕೆ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ತೀನಿ. ಇನ್ಮೇಲೆ ನೀವು ಪೊಲೀಸಿಗೆ ಬೇಕಾಗಿರೋ ಸಹಾಯ ಮಾಡಿದ್ರೆ ಸಾಕು. ಯು ಮೇ ಪ್ಲೀಸ್ ವೇಟ್ ಔಟ್ಸೈಡ್ ಅಂಡ್ ವೇಟ್ ಫಾರ್ ದ ನೆಕ್ಸ್ಟ್ ಆರ್ಡರ್ಸ್. ನನಗೆ ಕೆಲವು ವಿಷಯನ IG ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು. ವಿಜಯ್ ಹೇಳಿದ ತರ ಎಕ್ಸ್ಪ್ಲೋಷನ್ ಆದ್ರೆ ಇಲ್ಲಿ ಕ್ಯಾಶುಯಾಲಿಟಿ ಎಷ್ಟಿರುತ್ತೆ? ಗ್ಯಾಸ್ ಸ್ಪ್ರೆಡ್ ಆಗಿರೋ ಜಾಗ ಸುಟ್ಟೋಗುತ್ತೆ. ಅದನ್ ಬಿಟ್ರೆ ಕ್ಯಾಶುಯಾಲಿಟಿ ಎಲ್ಲ ಕಡಿಮೆನೆ. ಉಳ್ದಿರೋದು ಫೈರ್ ಫೋರ್ಸ್ ಟೀಮ್ ಮಾತ್ರ. ಈ ಸಿಚುಯೇಷನ್ ಅಲ್ಲಿ ಅವ್ರನ್ನ ಈ ಸ್ಪಾಟ್ ಬಿಟ್ಟು ಕಳ್ಸಕ್ಕಾಗಲ್ಲ. ಅಂದ್ರೆ ಜೈಲ್ ಎವ್ಯಾಕ್ಯುಯೇಟ್ ಮಾಡಿಲ್ಲ ಅಂದ್ರೆ 400 ಜನ ಸಾಯ್ತಾರೆ. ಆದ್ರೆ ಅವರು ಹೊರಗೆ ಬಂದ್ರು ಸಮಸ್ಯೆನೆ. ಮತ್ತೆ ಫೈರ್ಮನ್ ಕ್ಯಾಶುಯಾಲಿಟಿ ಎಷ್ಟಾಗುತ್ತೆ? ಡ್ಯೂಟಿಯ ಭಾಗವಾಗಿ ಅವರು ಈ ರಿಸ್ಕ್ ನ ತಗೊಳ್ಳೇಬೇಕು ಸರ್. ಹೇಗಾದ್ರೂ ನಾವು ಜೈಲನ್ನ ಶಿಫ್ಟ್ ಮಾಡಬೇಕು. ಅದು ಕ್ಯಾಬಿನೆಟ್ ತೀರ್ಮಾನ ಸರ್. ಮತ್ತೆ ನಾವಿಲ್ಲಿ ಮಾತಾಡಿದ್ದು ನಮ್ಮ ಮಧ್ಯೆ ಇರಬೇಕು, ಗೊತ್ತಾಯ್ತಾ ಸರ್?